ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಈ ವಿಡಿಯೋ ಹಬ್ಬಕ್ಕಿಂತ ಮೊದಲು ತೆಗೆದಿರೋಂಥದ್ದು. ಸಂಕ್ರಾಂತಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊತಾ ಇದೆ. ಸೊ ಹಾಗೆ ಫ್ರಿಜ್ ಕೂಡ ಡೀಪ್ ಕ್ಲೀನ್ ಮಾಡಿದ್ದಾಯಿತು. ನಾವು ಈ ಮನೆಗೆ ಶಿಫ್ಟ್ ಆಗಿ 1.5 ವರ್ಷ ಆಗ್ತಾ ಬರ್ತಾ ಇದೆ. ಆದರೂ ಕೂಡ ಫ್ರಿಜ್ಜಲ್ಲಿ ಇರುವಂತಹ ಒಂದಷ್ಟು ಕವರ್ಸ್, ಸ್ಟಿಕ್ಕರ್ಸ್ ಎಲ್ಲ ರಿಮೂವ್ ಮಾಡೇ ಇರಲಿಲ್ಲ, ಹಾಗೆ ಬಿಟ್ಟಿದ್ದೆ. ಸರಿ, ಈ ಸರಿ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸ್ಟಿಕ್ಕರ್ಸ್ ಎಲ್ಲ ರಿಮೂವ್ ಮಾಡಿ, ಗ್ಲಾಸ್ಗಳೆಲ್ಲ ತೆಗೆದು ವಾಶ್ ಮಾಡಿ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ನಾನು ತುಂಬ ಫ್ಯಾನ್ಸಿಯಾಗೆಲ್ಲ ಏನೂ ಇಟ್ಟಿಲ್ಲ. ಆದಷ್ಟು ಬಾಕ್ಸಸ್ ಎಲ್ಲ ಕಮ್ಮಿನೇ ಇಟ್ಟಿದ್ದೀನಿ. ಏನೇನು ಯೂಸ್ ಇದೆ ಅದು ಮಾತ್ರ ಇಟ್ಕೊಂಡು ಎಕ್ಸ್ಪೈರಿ ಆಗಿರೋದಂಥದ್ದೆಲ್ಲ ಟ್ರಾಶ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಪಿಕಲ್ಸ್ ಬಾಟಲ್ಸ್ ಕೂಡ ಒಂದಷ್ಟು ಖಾಲಿ ಆಗಿತ್ತು. ಪಿಕಲ್ ಬಾಟಲ್ಸ್ ಆಗಿರ್ಬೋದು ಅಥವಾ ಒಂದಷ್ಟು ಗ್ಲಾಸ್ ಜಾರ್ಸ್ಗಳೆಲ್ಲ ನಾನು ಬಿಸಾಕ್ತೀರಾ ಯಾವ ರೀತಿ ರೀಯೂಸ್ ಮಾಡ್ತೀನಿ ಅಂತ ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡಿ. ಹಾಗೆ ನನಗೆ ಸಾಕಷ್ಟು ಜನ ಕೇಳೋದೇನೆಂದರೆ, ನೀವು ಸ್ಟವ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ಹಾಗೆ ವಾಷರ್ ಆಗಿರ್ಬೋದು, ಡ್ರೈಯರ್ ಆಗಿರ್ಬೋದು ಅಥವಾ ರೆಫ್ರಿಜರೇಟರ್ ಯಾವ ಕಂಪನಿ ಅಂತ ಕೇಳ್ತಾ ಇದ್ರಿ. ನಮ್ಮನೆಯಲ್ಲಿ ಇರುವಂತಹ ಎಲ್ಲ ಅಪ್ಲಯನ್ಸಸ್ ಬಂದು ವರ್ಪೂಲ್ ಕಂಪ್ನಿ ಇದು. ಅಮೆರಿಕಾದಲ್ಲಿ ಮನೆ ಪರ್ಚೇಸ್ ಮಾಡಿದ್ರೆ ಬೈ ಡಿಫಾಲ್ಟ್ ಸ್ಟವ್ ಆಗಿರ್ಬೋದು, ಅವನ್, ಮೈಕ್ರೋವೇವ್, ರೆಫ್ರಿಜರೇಟರ್ ಎಲ್ಲಾನು ಇರುತ್ತೆ. ನಮಗೆ ಓನ್ ಹೌಸ್ಗೆ ಬಂದಮೇಲೆ ರೆಫ್ರಿಜರೇಟರ್ ಅವ್ರು ಕೊಟ್ಟಿದ್ದು ಬೇಡ ಅಂತಂದರೆ ಚೇಂಜ್ ಮಾಡ್ಬೋದು. ಬಟ್ ನಮಗಿದು ಸಾಕು ಅಂತ ಅನ್ನಿಸ್ತು. ಸೊ ಹಾಗೆ ಬಿಟ್ವಿ. ಇನ್ನು ವಾಷರ್ ಡ್ರೈಯರ್ ಕೂಡ ವರ್ಪೂಲ್ ಕಂಪ್ನಿ ಇದೆ. ಹೇಗೂ ಫ್ರಿಜ್ ಕ್ಲೀನ್ ಮಾಡಬೇಕು ಅಂತ ಐಡಿಯಾ ಇತ್ತು. ಸೊ ಹಾಗಾಗಿ ಈ ಥರ ಒಂದು ಡ್ರಾಯರ್ ಆರ್ಗನೈಸರ್ನ ತೊಗೊಂಡು ಬಂದಿದ್ದೆ. ಚೆನ್ನಾಗಿ ಕಾಣಿಸುತ್ತೆ ಇಡೋದಕ್ಕೂ ಕೂಡ, ಅಥವಾ ಎಕ್ಸ್ಟ್ರಾ ಸ್ಟೋರೇಜ್ ಆಪ್ಷನ್ ಇದೆ ಅಂತ ಹೇಳ್ಬಿಟ್ಟು ಪುಲ್ಔಟ್ ಶೆಲ್ಫ್ ಥರ. ಆದರೆ ಏನಾದರೂ ವೆಯ್ಟ್ ಇಕ್ಕಿದ್ರೆ ಸಾಕು, ಅದು ಕೆಳಗೆ ಬಂದ್ಬಿಡುತ್ತೆ. ಕೆಳಗೆ ಬೇರೆ ಏನು ಬಾಕ್ಸ್ಗಳನ್ನ ಇಡೋದಕ್ಕೆ ಆಗೋದಿಲ್ಲ. ಸೊ ಎಗ್ ಕೂಡ ಹಾಗೆ ಆಯಿತು. ಪರವಾಗಿಲ್ಲ, ಮೊಟ್ಟೆ ಎಕ್ಸ್ಟ್ರಾ ಇದ್ದಾಗ ಹಾಗೆ ರ್ಯಾಕಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ, ಗ್ರಿಪ್ ಕೂಡ ಇರುತ್ತೆ ಅಂತ ಅದು ಒಂದು ಇಟ್ಕೊಂಡೆ. ಇನ್ನೆರಡು ವೇಸ್ಟ್ ಆಯಿತು. ಸೊ ಒಂದೊಂದ್ಸರಿ ಈ ರೀತಿ ಆಗ್ತಾ ಇರುತ್ತೆ. ಆದರೆ ಒಂದೊಂದ್ಸರಿ ಈ ರೀತಿ ಆರ್ಗನೈಸರ್ಗಳು ತೊಗೊಂಡು ಬಂದಾಗ ಫೇವ್ರೇಟ್ ಆಗ್ಬಿಡುತ್ತೆ ಯಾವಾಗ್ಲೂ ಯೂಸ್ ಮಾಡೋದಕ್ಕೆ. ಅದರಲ್ಲಿ ನನ್ನ ಫೇವ್ರೇಟ್ ಈ ಎಗ್ ಹೋಲ್ಡರ್. ಈ ಕಂಪ್ಲೀಟ್ ವಿಡಿಯೋ ಅಂದರೆ ಫ್ರಿಜ್ ಆರ್ಗನೈಸರ್ ವಿಡಿಯೋನ ಈ ರೀತಿ ಸೌಂಡ್ ಇದ್ದರೆ ಚೆನ್ನಾಗಿರುತ್ತೆ, ಹಾಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದಕ್ಕಿಂತ ತುಂಬ ಜನ ಹೇಳ್ತೀರಾ ವಾಯ್ಸ್ ಓವರ್ ಕೊಟ್ಟರೆ ಚೆನ್ನಾಗಿರುತ್ತೆ, ಮ್ಯೂಸಿಕ್ ಕೂಡ ಆ್ಯಡ್ ಮಾಡಬೇಡಿ ಅಂತ. ಸೊ ಹಾಗಾಗಿ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಇಲ್ಲಿ ಗ್ಲಾಸ್ ಬೌಲ್ ಏನು ತೋರಿಸ್ತಾ ಇದ್ದೀನಿ, ಇದರಲ್ಲಿ ನಾನು ದೋಸೆ ಹಿಟ್ಟು ಹಾಕ್ತೀನಿ, ಇನ್ನೂ ಒಂದು ಗ್ಲಾಸ್ ಬೌಲಲ್ಲಿ ಇಡ್ಲಿ ಹಿಟ್ಟು ಹಾಕ್ತೀನಿ. ಸೊ ಅದು ಎರಡೂ ಅಲ್ಲೇ ಪಕ್ಕ ಪಕ್ಕ ಇಡೋ ಅಂಥದ್ದು. ಅದನ್ನು ತೋರಿಸ್ತಿದ್ದೆ ಏನಕ್ಕೆ ಇಲ್ಲಿ ಎಂಟಿ ಇದೆ ಅಂತ ಹೇಳ್ಬಿಟ್ಟು. ಇನ್ನೂ ಒಂದು ಕಡೆ ಮೊಸರು ಕೂಡ ಹಾಕಿದ್ದೆ, ಹಾಲು ಕಾಯಿಸಿ. ಸೊ ಅದು ಕೂಡ ಅವನಲ್ಲಿ ಇಟ್ಟಿದ್ದೀನಿ, ಅದು ನೈಟ್ಗೆ ಇಡ್ಬೋದು. ಸೊ ರಾತ್ರಿಗೆ ಏನು ಅಡುಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊಪ್ಪು ತರಕಾರಿ ಎಲ್ಲ ಸೆಪ್ರೇಟ್ ಆಗಿ ಇಟ್ಕೊಂಡೆ. ಇನ್ನು ಉಪ್ಪಿನಕಾಯಿದು ನಾನು ಬಾಟಲ್ಸ್ನ ಯಾವ ರೀತಿ ಯೂಸ್ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು. ಪಿಕಲ್ ಬಾಟಲ್ಸ್ ಆಗಿರ್ಬೋದು, ಶೇಜ್ವಾನ್ ಚಟ್ನಿದಾಗಿರ್ಬೋದು, ಹಾಗೆ ಕಾಫಿ ಪೌಡರ್ದು, ಮತ್ತು ಈ ಥರ ಸಾಲ್ಟ್ ಆಗಿರ್ಬೋದು, ಕ್ಯಾಶ್ಯೂಸು, ಈ ರೀತಿ ಒಂದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಈ ಥರ ಗ್ಲಾಸ್ ಬಾಟಲ್ಸ್ ಎಲ್ಲ ಬಿಸಾಕೋದಕ್ಕೆ ಮನಸ್ಸಾಗೋದಿಲ್ಲ. ಹಾಗಾಗಿ ಈ ರೀತಿ ಪ್ಯಾಂಟ್ರಿನಲ್ಲಿ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಮನೆಗೆ ಬಂದಾಗಿಂದ ಅನ್ಕೊತಾ ಇದ್ದೀನಿ ಗ್ಲಾಸ್ ಆ್ಯಂಡ್ ವುಡನ್ ಲಿಡ್ ಅಂತ ಜಾರ್ಗಳನ್ನ ತಂದು ಪ್ಯಾಂಟ್ರಿನ ಆರ್ಗನೈಸ್ ಮಾಡಬೇಕಂತ. ಆದರೆ ಈ ಬಾಟಲ್ಸ್ ಎಲ್ಲ ಬಿಸಾಕೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಸೊ ಹಾಗಾಗಿ ಅದು ಹೋಲ್ಡಲ್ಲೇ ಇದೆ. ಇನ್ನು ಅಡುಗೆ ಕೂಡ ನೋಡ್ತಾ ಇರ್ಬೋದು, ಸೊಪ್ಪಿನ ಸಾರು ಮತ್ತು ತೊಂಡೆಕಾಯಿ ಪಲ್ಯ ಮಾಡಿ ಅನ್ನ ಮಾಡಿದ್ದೆ. ತರಕಾರಿ ಎಲ್ಲ ನಾನು ಮೊದಲೇ ಫ್ರಿಜ್ಜಲ್ಲಿ ಯಾವತ್ತೂ ಕಟ್ ಮಾಡಿ ಇಡೋದಿಲ್ಲ, ಅವಾಗ ಕಟ್ ಮಾಡಿ ಅವಾಗ ಅಡುಗೆ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.